ಶ್ರೀ ಹರಿಗುರುಭ್ಯೋ ನಮಃ. ಎಲ್ಲರಿಗೂ ಪ್ರಪ್ರಥಮವಾಗಿ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು. ಇವತ್ತು ಈ ದಾಯ್ಜಿ ವರ್ಲ್ಡ್ ವಾಹಿನಿ ಮುಖಾಂತರವಾಗಿ ವಿಶೇಷವಾಗಿ ದುರ್ಗಾಪುರಾಣ ಎಂಬ ವಿಷಯದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ವಿಜಯದಶಮಿ ಎಂಬಂತಹ ಸಂಚಿಕೆಯಲ್ಲಿ ನಾನು ಕಟಪಾಡಿಯ ಶಿವಾನಂದ ಶರ್ಮ ಶ್ರೀ ವೆಂಕಟರಮಣ ದೇವಸ್ಥಾನದ ಅರ್ಚಕನಾಗಿ ಪೌರೋಹಿತ್ಯವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಓಂ ವಿದ್ಯುದ್ಧಾಮ ಸಮಪ್ರಭಾಂ ಮೃಗಪತಿ ಸ್ಕಂಧಸ್ಥಿತಾಂ ಭೀಷಣಾಂ ಕನ್ಯಾಭಿಕ್ಕರವಾಲಖೇಟವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಗತಾಸಿಖೇಟ ವಿಶಿಕಾಂಶ್ಚಾಪಂಗುಣಂತರ್ಜನೀಂ ಬಿಭ್ರಾಣಾಂ ಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ವಿಜಯದಶಮಿ ಅಂದ ಕೂಡಲೇ ಎಲ್ಲರಿಗೂ ಮನಸ್ಸಿನಲ್ಲಿ ಬರೋದು ಸಹಜವಾಗಿ ವಿಜಯ ಹಾಗೂ ದಶಮಿ, ಈ ಎರಡು ಶಬ್ದದ ಅರ್ಥ ಪ್ರಧಾನವಾಗಿರ್ತದೆ. ಪ್ರಥಮ ಶಬ್ದದ ಅರ್ಥ ವಿಜಯ, ವಿಕ್ಟ್ರಿ ಅಂತ ಹೇಳ್ತೇವೆ. ದಶಮಿ ಅಂತ ಹೇಳಿದರೆ 10ನೇ ದಿನ ಅಥವಾ 10th ಅಂತ ಹೇಳ್ತೇವೆ. ವಿಜಯದಶಮಿಯ ವಿಷಯದಲ್ಲಿ ಹೇಳೋದಾದರೆ, ವಿಜಯದಶಮಿಗೆ ಎರಡು ಸಮಾನಾರ್ಥಕ ಅರ್ಥಗಳಿವೆ. ವಿಕ್ಟ್ರಿ ಓವರ್ 10 ವಿಷಯಗಳ ಮೇಲೆ ವಿಜಯ, ಅಥವಾ 10th ಡೇ ಆಫ್ ವಿಕ್ಟ್ರಿ, ವಿಜಯದ 10ನೇ ದಿನ ಅಂತ ಹೇಳಿ. ಇದರಲ್ಲಿ ವಿಜಯದ 10ನೇ ದಿನ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂತ ಹೇಳಿದರೆ, ವಿಜಯದಶಮಿ ದಿನ ಮಹಿಷಾಸುರ ವಧೆ ಇತ್ಯಾದಿ ಎಲ್ಲರಿಗೂ ಪುರಾಣ ಕಥೆಗಳಲ್ಲಿ ಗೊತ್ತಿರುವಂತಹ ವಿಷಯ. ಅದರಲ್ಲೂ ಎರಡನೇ ವಿಷಯ ಏನಂತ ಹೇಳಿದರೆ, ವಿಕ್ಟ್ರಿ ಓವರ್ 10 ಅಂತ ಹೇಳಿದರೆ 10 ವಿಷಯಗಳಲ್ಲಿ ನಾವು ವಿಜಯವನ್ನು ಸಾಧಿಸಬೇಕಂತೇಳಿ. ಏನಂತ ಹೇಳಿದರೆ, ಆ 10 ವಿಷಯಗಳು ಪ್ರಧಾನ ನಮ್ಮ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಆ 10 ಇಂದ್ರಿಯಗಳ ಮೇಲೆ ನಾವು ಜಯವನ್ನು ಸಾಧಿಸಿದ ದಿನವೇ ದಶಮಿ ಅಂತ ಹೇಳ್ಬೋದು. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 10ನೇ ದಿನ ಅಂತ ಹೇಳಿದರೆ ಕರ್ಮ ಅಂತ ಹೇಳ್ತೇವೆ. 10ನೇ ಸ್ಥಾನಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೇವೆ. ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಶುಭ ಕರ್ಮಗಳನ್ನು ಮಾಡಿ ಒಳ್ಳೆಯದನ್ನು ಅವಾಪ್ತಿ ಮಾಡಿಕೊಳ್ಬೋದು ಎಂದು ತೋರಿಸುವಂತಹ ದಿನ. ಹಾಗೂ ತಿಥಿಗಳಲ್ಲಿ ದಶಮಿಗೆ ಪೂರ್ಣಾತಿಥಿ ಅಂತ ಹೇಳ್ತಾರೆ. ನಂದಾಚ ಭದ್ರಾಚ ವಿಜಯಾಚ ರಿಕ್ತ ಪೂರ್ಣೇತಿ ಸಂಜ್ಞಾ ತಿಥಯಕ್ರಮೇಣ ಪ್ರತಿಪತ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ, ಹೀಗೆ ಈ 5 ತಿಥಿಗಳಿಗೆ ನಂದ, ಭದ್ರ, ವಿಜಯ, ರಿಕ್ತ, ಪೂರ್ಣ ಎಂಬ ಹೆಸರುಗಳಿವೆ. ಹಾಗೆ ದಶಮಿ ದಿನಕ್ಕೆ ಬರುವಾಗ ದಶಮಿ ದಿನಕ್ಕೆ ಪೂರ್ಣಾತಿಥಿ ಅಂತಲೂ ಹೆಸರು ಹೇಳ್ತಾರೆ. ಅದರಲ್ಲಿ ಮಾಡಿದಂತಹ ಎಲ್ಲ ಕಾರ್ಯಗಳು ಪೂರ್ಣವಾಗ್ತವೆ ಅಂತ ಹೇಳಿ. ಅದಲ್ಲದೆ ನಾವು ಜ್ಞಾನತಃ ಅಜ್ಞಾನತಃ ಮಾಡಿರುವಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಸ್ವರೂಪವಾಗಿ ನಾವು 9 ಅಂತ ಹೇಳಿದರೆ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಆ ಭಾಗ್ಯದಲ್ಲಿ ಮಾಡಿದಂತಹ ಏನಾದರೂ ಗೊತ್ತಿಲ್ಲದೆ ಅಜ್ಞಾನವಶಾತ್ ಮಾಡಿದಂಥ ಯಾವುದೇ ಪಾಪಗಳಿದ್ದರೂ ಸಹ ಅದಕ್ಕೆ ಪ್ರಾಯಶ್ಚಿತ್ತ ಸ್ವರೂಪವಾಗಿ ದಶಮಿ 10ನೇ ದಿನ ನಾವು ಅದಕ್ಕೆ ಅಂದರೆ ಕರ್ಮವನ್ನು ಶುಭಕರ್ಮವಾಗಿ ಮಾಡಿ ಅದನ್ನು ಪ್ರಾಯಶ್ಚಿತ್ತ ಸ್ವರೂಪವಾಗಿ ಸರಿಯಾಗಿ ಮಾಡಿಕೊಂಡು ಅಭ್ಯುದಯವನ್ನು ಪಡೆಯುವಂತಹ ದಿನ ಅಂತ ಹೇಳ್ತಾರೆ. ಮೊದಲನೆಯದು ಸಾವರ್ಣಿಕ ಮನ್ವಂತರ ಅಂತ ಹೇಳ್ತೇವೆ. ಸಾವರ್ಣಿಕ ಮನ್ವಂತರದಲ್ಲಿ ಮಹಿಷಾಸುರ ವಧೆಯನ್ನು ವಿಶೇಷವಾಗಿ ಹೇಳ್ತಾರೆ ದುರ್ಗಾ ಪಾಠದಲ್ಲಿ. ಅದರಲ್ಲೂ ಸಹ ಅದರ ಮೂಲ ಕಥೆ ಎಲ್ಲಿಂದ ಅಂದರೆ, ಧನು ಎಂಬ ರಾಕ್ಷಸ, ಅವನಿಗೆ 2 ಪುತ್ರರು, ರಂಭ ಮತ್ತು ಕರಂಬ. ರಂಭ ಕರಂಬ ಇಬ್ಬರೂ ಪ್ರತಾಪವಂತರು, ಶಕ್ತಿವಂತರು ಹಾಗೂ ಜ್ಞಾನವಂತರು ಎಲ್ಲರೂ ಇದ್ದರೂ ಸಹ ರಾಕ್ಷಸ ಒಂದು ಪ್ರವೃತ್ತಿಯ ಒಂದು ಜನ್ಮ ಬಂದಲ್ಲಿ ಎಲ್ಲವೂ ಇದ್ದು ಅವರಿಗೆ ಒಂದೇ ಒಂದು ಕೊರತೆ ಎಂದರೆ ಅವರಿಗೆ ಸಂತಾನ ಆಗುವುದಿಲ್ಲ. ಆ ಸಂತಾನ ಆಗೋದಕ್ಕೆ ತುಂಬ ಪ್ರಯತ್ನ ಪಟ್ಟರು ಆಗದೇ ಹತಾಶರಾಗಿ ಕೊನೆಗೆ ಒಂದು ತಪಸ್ಸನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಕರಂಬ ತನ್ನ ತಪಸ್ಸನ್ನು ಜಲದಲ್ಲಿ ಅಂದರೆ ನೀರಿನಲ್ಲಿ ಅರ್ಧ ಮುಳುಗಿ ತಪಸ್ಸನ್ನು ಪ್ರಾರಂಭ ಮಾಡ್ತಾನೆ. ಹಾಗೂ ರಂಭ ಇನ್ನೂ ಪ್ರತಾಪಶಾಲಿ, ಅವನು ಅಗ್ನಿಯ ಮಧ್ಯದಲ್ಲಿ ಸುರುವ ಅಗ್ನಿಯ ಮಧ್ಯದಲ್ಲಿ ತನ್ನನ್ನು ತಾನು ಇಟ್ಟುಕೊಂಡು ಜಪವನ್ನು ಪ್ರಾರಂಭ ಮಾಡ್ತಾನೆ. ಇದನ್ನು ನೋಡಿದಂತಹ ಇವರಿಬ್ಬರ ಜಪವನ್ನು ನೋಡಿ, ರಾಕ್ಷಸರ ಜಪವನ್ನು ನೋಡಿದ ಕೂಡಲೇ ದೇವತೆಗಳಿಗೆ ಭಯ ಆಗ್ತದೆ. ಯಾರು ತಮ್ಮ ಸ್ಥಾನವನ್ನು ಎಲ್ಲಿಯಾದರೂ ಅವರು ತೆಗಿತಾರ ಎನ್ನುವಂತಹ ಭಯ. ಆಗ ಇಂದ್ರದೇವರು ಏನು ಮಾಡ್ತಾರೆ, ಇವರ ತಪಸ್ಸನ್ನೊಂದು ಭಂಗ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ದೇವತೆಗಳಿಗೆ ಕಂಟಕ ಉಂಟು ಎಂಬುದಾಗಿ ಮನಸ್ಸಿಗೆ ತಗೊಂಡು ಅದನ್ನು ಅವರೊಂದು ಮೊಸಳೆ ರೂಪವನ್ನು ತಗೊಂಡು ಕರಂಬ ಜಪ ಮಾಡುವಂತಹ
ಹಾಗೂ ತಪಸ್ಸು ಮಾಡುವಂತಹ ಸ್ಥಾನ ನೀರಿನಲ್ಲಿ ಅಡಿಯಲ್ಲಿ ಮೊಸಳೆ ರೂಪಾಗಿ ಬಂದು ಅವನನ್ನು ಕಾಲನ್ನು ಕಚ್ತಾರೆ. ತುಂಬ ಹೊತ್ತು ತಳಿಸ್ಕೊಂಡ್ರೂ ಸಹ ಅವನಿಗೆ ಅದು ತಡಿಲಿಕ್ಕಾಗದೆ ಕೊನೆಗೆ ಆ ಮೊಸಳೆಗೆ ಆಹಾರವಾಗ್ತಾನೆ ಕರಂಬ. ಈ ಕರಂಬ ಮೃತಪಟ್ಟದ್ದನ್ನು ಅದನ್ನು ಆ ವಿಷಯವನ್ನು ತಿಳಿದು ರಂಭ ತನ್ನ ಅಗ್ನಿ ಮಧ್ಯೆಯಲ್ಲಿ ಘೋರ ತಪಸ್ಸನ್ನು ಮಾಡುವುದನ್ನು ಅದರಲ್ಲೇ ಅರ್ಧದಲ್ಲೇ ನಿಲ್ಲಿಸಿ ತಾನು ಆತ್ಮಹತ್ಯೆ ಮಾಡ್ತೇನೆ ಅಂತಹ ಒಂದು ಸ್ವರೂಪಕ್ಕೆ ಮನಸ್ಸನ್ನು ತಾಳ್ತಾನೆ. ಆಗ ಅಗ್ನಿದೇವರು ಪ್ರತ್ಯಕ್ಷನಾಗಿ, ನೀನು ಮಾಡಿದಂತಹ ಇಂತಹ ಒಳ್ಳೆಯ ತಪಸ್ಸನ್ನು ಕ್ಷಣ ಮಾತ್ರದಲ್ಲಿ ವ್ಯರ್ಥ ಮಾಡಬಾರದು, ಹಾಗೂ ಅದಕ್ಕೂ ಮೇಲೂ ಮಾನವ ಜನ್ಮ, ಮನುಷ್ಯನಿಗೆ ಜೀವನದಲ್ಲಿ ಜನ್ಮ ಬರುವುದೇ ಒಂದು ದೊಡ್ಡ ವಿಷಯ, ಆ ಆತ್ಮವನ್ನು ಹತ್ಯೆ ಮಾಡಬಾರ್ದು, ಅದು ಒಂದು ದೋಷ ಅಂತ ಹೇಳಿ, ನಿನಗೆ ಬೇಕಾದ ನಿನ್ನ ಜಪದಿಂದಾಗಿ ನಾನು ಸಂತುಷ್ಟಗೊಟ್ಟಿದ್ದೇನೆ, ನಿನಗೆ ಒಂದು ವರವನ್ನು ಕೇಳು ಅಂತ ಹೇಳುವಾಗ ಅವನು ಹೇಳ್ತಾನೆ, ನನಗೆ ಒಂದು ರಾಕ್ಷಸರಿಂದಲೂ ಹಾಗೂ ದೇವತೆಗಳಿಂದಲೂ ಯಾರಿಂದಲೂ ಸೋರಿಸಲಾಗದಂತಹ ಒಂದು ಸಂತಾನವನ್ನು ಕೊಡಬೇಕು ಅಂತ. ಆಗ ಅಗ್ನಿದೇವರು ಹೇಳ್ತಾರೆ, ಆಗಲಿ, ನಿನ್ನ ಇಚ್ಛೆಯನ್ನು ನಾನು ಈಡೇರಿಸ್ತೇನೆ. ಅದಕ್ಕೆ ಒಂದು ವಿಷಯ ಇದೆ, ಏನಂತ ಹೇಳಿದರೆ, ನಿನ್ನನ್ನು ಮನಸಾ ಒಪ್ಪಿ ಮದುವೆಯಾದಂತಹ ಕನ್ಯೆಯಿಂದಾಗಿ ನಿನಗೆ ಆ ಸಂತಾನ ಪ್ರಾಪ್ತಿಯಾಗ್ತದೆ, ಪ್ರತಾಪವಂತ ಸಂತಾನ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಾಗ ಅವನು ಎಲ್ಲ ದೇಶಾದಿಗಳಲ್ಲಿ ತಿರುಗಿ ವನಗಳಲ್ಲೆಲ್ಲ ತಿರುಗುವಾಗ ಪ್ರಾಣಿಗಳೆಲ್ಲ ಸಿಗ್ತವೆ. ಯಾವ ಪ್ರಾಣಿಗಳಲ್ಲಿಯೂ ಸಹ ಅವನನ್ನು ಆಕರ್ಷಿಸುವುದಿಲ್ಲ. ಆದರೆ ಮಹಿಷಾ ಎಂಬಂತಹ ಒಂದು ಎಮ್ಮೆಯನ್ನು ನೋಡಿ ಅದು ಕೂಡ ಇವನಲ್ಲಿ ಆಕರ್ಷಿತನಾಗಿ ಆ ಎಮ್ಮೆಯೊಂದಿಗೆ ವಿವಾಹ ಆಗ್ತದೆ. ವಿವಾಹ ಆಗಿ ಪುನಃ ಅವನು ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಅವನನ್ನು ತುಂಬ ಹಿಂಸಿಸ್ತಾರೆ, ಅಂದರೆ ತೆಗಳ್ತಾರೆ, ಈ ಎಮ್ಮೆ ರೂಪದ್ದು ಅಂತ ಹೇಳಿ ತುಂಬ ಒಂದು ತೆಗಳ್ತಾರೆ. ಅದರಿಂದಾಗಿ ಅವಮಾನಗೊಳ್ತಾರೆ. ಹಾಗೂ ಅದರಿಂದಾಗಿ ತುಂಬ ಒಂದು ಹಿಂಸೆಯನ್ನು ಅನುಭವಿಸಿದ್ದಂತಹ ಆ ರಂಭ ವಿಶೇಷವಾಗಿ ಅವನಿಗೆ 2 ಮಕ್ಕಳಾಗ್ತಾರೆ. ಅದರಲ್ಲಿ ಒಂದು ಮಹಿಷ, ಇನ್ನೊಂದು ಕನ್ಯೆ ಜನ್ಮ ಆಗ್ತದೆ. ಆ ಕನ್ಯೆಯ ಮುಖವನ್ನು ನೋಡಿ ರಂಭನಿಗೆ ತುಂಬ ಅಸಹ್ಯಾಗಿ ಅವಳನ್ನು ಕೊಲ್ಲಿಕ್ಕೆ ಹೊರಡ್ತಾನೆ. ಅಂತಹ ಸಂದರ್ಭದಲ್ಲಿ ಅವಳಿಗೂ ಅದನ್ನು ತಡೆಯಲಿಕ್ಕಾಗದೆ ತನ್ನ ಸ್ವತಃ ತಂದೆಯನ್ನೇ, ರಂಭನನ್ನೇ ಕೊಂದು ಬಿಡ್ತಾಳಂತ ಶಾಸ್ತ್ರ ಹೇಳ್ತದೆ. ಅದು ಕೊಂದು ಬಿಟ್ಟಾಗ ಸಹಜವಾಗಿ ಹಿಂದೆ ಸತಿ ಸಹಗಮನ ಅಂತ ಹೇಳ್ತೇವೆ. ರಂಭನ ಪತ್ನಿಯು ಮಹಿಷೆಯು ಕೂಡ ಆ ಅಗ್ನಿಯಲ್ಲೇ ದಹನವಾಗ್ತಾಳೆ. ಅಗ್ನಿಯಲ್ಲಿ ದಹನವಾದಾಗ ಸಹಜ ಒಂದು ಮನಸ್ತಾಪಾದಿಗಳಿಂದ ಜನ್ಯವಾದಂತಹ ಅಗ್ನಿಯಲ್ಲಿ ಒಂದು ಕೆಟ್ಟ ಒಂದು ಚೈತನ್ಯ ಉಂಟಾಗ್ತದೆ. ಅದರಿಂದಾಗಿ ಆ ಎಲ್ಲ ಸುತ್ತಮುತ್ತಲ ಎಲ್ಲ ಜನನ ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾರನ್ನು ಬಿಟ್ಟು ಅಂದರೆ ಈ ಇಬ್ಬರನ್ನು, ಆ ಕನ್ಯೆ ಮತ್ತು ಮಹಿಷ, ಈ ಇಬ್ಬರನ್ನು ಬಿಟ್ಟು. ಆ ಪುರುಷ ಸಂತತಿಯೇ ಮಹಿಷಾಸುರ. ಮಹಿಷಾಸುರ ಹುಟ್ಟುವಾಗಲೇ ಪ್ರತಾಪವಂತ ಮಾಯಾಜೀವಿ. ಅದರಲ್ಲಿ ಅವನಿಗೆ ಯಾವಾಗ ಬೇಕಾದರೂ ಮಹಿಷನಾಗುವ ಸ್ವರೂಪ ಆಗ್ಬೋದು, ಯಾವಾಗ ಬೇಕಾದರೂ ಮನುಷ್ಯನಾಗ್ಬೋದು. ಆದರೆ ಅವನಿಗೆ ಇನ್ನೂ ಸಹ ಶಕ್ತಿ ಬೇಕು, ಇನ್ನೂ ಸಹ ಬಲ ಬೇಕು, ತ್ರಿಲೋಕಗಳಲ್ಲಿ ನಾನು ಜಯಿಸಬೇಕು, ಇದೆಲ್ಲ ಆಕಾಂಕ್ಷೆಯಿಂದಾಗಿ ಪುನಃ ಅವನು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದಾಗ ದೇವರು ಪ್ರತ್ಯಕ್ಷನಾಗಿ ಅಮರತ್ವವನ್ನು ಬಿಟ್ಟು ಬೇರೆ ಏನಾದರೂ ವರವನ್ನು ಕೇಳಬೇಕಂತ ಕೇಳುವಾಗ, ನನಗೆ ಜಗತ್ತಿನ ತ್ರಿಮೂರ್ತಿಗಳಿಂದಾಗಲಿ ಯಾವುದೇ ಪುರುಷನಿಂದ ನನ್ನ ಹನನ ಆಗಬಾರ್ದು, ನನ್ನ ಮೃತ್ಯು ಆಗಬಾರ್ದು ಅಂತ ವರವನ್ನು ಕೇಳ್ತಾನೆ. ಆಗ ಪುನಃ ದೇವರು ಕೇಳ್ತಾರೆ, ನೀನು ಕೇಳುವಾಗ ಮರ್ತಿರ್ಬೋದು, ಯಾವ ಸ್ತ್ರೀಯಿಂದ ಅಂತ ನೀನು ಕೇಳಲಿಲ್ಲ, ಹಾಗಾಗಿ ಅದನ್ನು ಹಾಕಬೇಕಾ ಕೇಳುವಾಗ ಸ್ತ್ರೀ ಅನ್ನುವ ವಿಚಾರದಲ್ಲಿ ತುಚ್ಛ ಭಾವನೆ, ಅಬಲೆ ಅಂತ ಅನ್ನುವಂತಹ ಅಭಿಪ್ರಾಯವನ್ನು ಹೊಂದಿರುವಂತಹ ಅವನು, ಅದರಿಂದಾಗಿ ನನಗೆ ಏನೂ ತೊಂದರೆ ಇಲ್ಲ, ಆದರೆ ಯಾವ ಪುರುಷನೆಂದು ನನ್ನ ಮರಣ ಆಗಬಾರ್ದು ಅಂತ ಅಷ್ಟೇ ವರನ್ನು ಕೇಳಿ ಅವನು ದೇವರು ಅಂತರ್ನಾದನಾಗ್ತಾನೆ. ಇವನು ತನ್ನ ಪ್ರತಾಪದಿಂದಾಗಿ ಎಲ್ಲ ದೇವತೆಗಳನ್ನೆಲ್ಲ ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲವೂ ಆಗ್ತದೆ. ಒಂದು ಉತ್ತುಂಗ ಅಂತ ಹೇಳ್ತೇವೆ, ಮೇರು, ಅದರ ಒಂದು ಸಹಿಸಲಾಗದ ಸಮಯದಲ್ಲಿ ದೇವತೆಗಳು ದೇವರ ಶರಣಾರಂದಕ್ಕೆ ಹೋಗಿ ಈ ವಿಚಾರವನ್ನು ಹೇಳುವಾಗ ಎಲ್ಲ ದೇವರ ಓಜಸ್ಸು ಶಕ್ತಿಯಿಂದಾಗಿ ದುರ್ಗಾದೇವಿಯ ಉತ್ಪನ್ನ ಆಗ್ತದೆ. ಆ ದುರ್ಗಾದೇವಿಯ ಉತ್ಪನ್ನದಲ್ಲಿ ಎಲ್ಲ ಶಕ್ತಿಗಳು, ಅಂದರೆ ಜಗತ್ತಿನ ಇದ್ದಂತಹ ಪ್ರಬಲ ಶಕ್ತಿಗಳು, ಯಾರೆಂದರೂ ತಡೆಯಲಾಗದಂತಹ ಶಕ್ತಿಗಳು, ಆಯುಧಗಳೆಂದರೆ ತ್ರಿಶೂಲ, ವಜ್ರ, ಚಕ್ರಾಯುಧ, ನಾರಾಯಣಾಸ್ತ್ರ, ಇಂತಹ ಮಹಾ ಆಯುಧಗಳನ್ನೆಲ್ಲ ಒಬ್ಬರು ಇಟ್ಕೊಳ್ಳಿಕ್ಕಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಎಲ್ಲ ದೇವರ ಶಕ್ತಿಯನ್ನು ಏಕೀಕೃತ ಮಾಡಿದಂತಹ ದುರ್ಗಾದೇವಿ ಎಲ್ಲ ದೇವರ, ವಿಷ್ಣು ದೇವರ ಚಕ್ರ ಶಂಖಾದಿಗಳನ್ನು ಹಾಗೂ ಬ್ರಹ್ಮದೇವರ ಕಮಂಡಲವನ್ನು ಹಾಗೂ ರುದ್ರದೇವರ ತ್ರಿಶೂಲ ಇತ್ಯಾದಿ ಮಹಾ ಆಯುಧಗಳನ್ನೆಲ್ಲ
ತನ್ನ ಆಯುಧಗಳನ್ನಾಗಿ ಇರಿಸಿಕೊಂಡು ಈ ವಿಚಾರದಲ್ಲಿ ಇಡೀ ಜಗತ್ತಿಗೆ ಕಲ್ಯಾಣಕ್ಕೋಸ್ಕರವಾಗಿ ಮಹಿಷಾಸುರನ ವಧೆಗೆ ಉದ್ಯುಕ್ತಳಾಗ್ತಾಳೆ. ಮಹಿಷಾಸುರನನ್ನು ಭೇಟಿ ಮಾಡಿದಾಗ, ಈ ವಿಷಯವನ್ನು ತಿಳಿದಾಗ, ಮಹಿಷಾಸುರ ಅವಳ ರೂಪ ಸೌಂದರ್ಯವನ್ನು ನೋಡಿ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳುವಾಗ, ಪ್ರಸ್ತಾಪ ಮಾಡುವಾಗ ಅದನ್ನು ಆ ಮನಸ್ಸಿಂದ ತ್ಯಜಿಸಬೇಕು. ಆ ಭಾವನೆಯನ್ನು, ನಾನು ನಿನ್ನ ಯಮಲಾಗಿ ಬಂದಿದ್ದೇನೆ, ನಿನ್ನ ಕಾಲಲಾಗಿ ನಾನು ಬಂದಿದ್ದೇನೆ ಅಂತ ಅವನಿಗೆ ಹೇಳ್ತಾಳೆ. ಆದರೆ ಅವನು ಅದನ್ನು ಬದಿಗೊತ್ತಿ, ಮಹಿಳೆಯಿಂದ ಅಷ್ಟೊಂದು ಶಕ್ತಿಯಿಂದ ನನಗೆ ಸಂಹಾರ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳುವಂತಹ ವಿಚಾರ ಅವನ ಮನಸ್ಸಿನಲ್ಲಿದ್ದದ್ದನ್ನು ಆ ತಾಯಿ ಎಲ್ಲ ಅವನ ಶಕ್ತಿಯನ್ನು, ನವರಾತ್ರಿಯಲ್ಲಿ ಅವನ ಶಕ್ತಿಯನ್ನೆಲ್ಲ ಕುಂದಿಸಿ 10ನೇ ದಿನ ವಿಜಯದಶಮಿ ದಿನ ಅವನ ಸಂಹಾರ ಮಾಡ್ತಾಳೆ. ಅದಕ್ಕೆ ವಿಜಯದಶಮಿ ಸಂಹಾರದ ಪ್ರತೀಕ. ಯಾವ ಸಂಹಾರ? ದುಷ್ಟ ಶಕ್ತಿಗಳ ಸಂಹಾರ, ದುಷ್ಟ ಆಲೋಚನೆಗಳ ಸಂಹಾರ, ದುಷ್ಟ ಜನರ ಸಂಹಾರ ಹಾಗೂ ಸಜ್ಜನರ ಅಭಿವೃದ್ಧಿ. ಅದೇ ಪ್ರತೀಕವಾಗಿ ವಿಜಯದಶಮಿಯನ್ನು ನಾವು ಆಚರಿಸ್ತೇವೆ. ಅದಲ್ಲದೆ ಹಿಂದೆ ಮಹಾಭಾರತ ಕಾಲದಲ್ಲಿ ಸಹ, ಮಹಾಭಾರತದಲ್ಲಿ ಪಾಂಡವರಿಗೆ ಅಜ್ಞಾತವಾಸ ಆಗ್ತದೆ. ಅದರಲ್ಲೂ ಸಹ ವನವಾಸ ಆಗಿ ಆದಮೇಲೆ 1 ವರ್ಷ ಅಜ್ಞಾತವಾಸದಲ್ಲಿ 1 ವರ್ಷ ಮತ್ಸ್ಯ ದೇಶದ ರಾಜನ ರಾಜಧಾನಿಯಲ್ಲಿ, ವಿರಾಟ್ ರಾಜನ ರಾಜಧಾನಿಯಲ್ಲಿ ಅವರು ಆಸರೆಯನ್ನು ಪಡೆದು, ಅದರ ನಂತರವಾಗಿ ಆ 1 ವರ್ಷ ಅವರು ಆಯುಧಗಳನ್ನು ಸಹ ಇಟ್ಕೊಳ್ಳುವಂತಿಲ್ಲ. ಅಂತಹ ಸಮಯದಲ್ಲಿ ಶಮೀವೃಕ್ಷದ ಪೊಟರೆಯಲ್ಲಿ ಅವರೆಲ್ಲರ ಆಯುಧಗಳನ್ನು, ಇದ್ದಂತಹ ಮಹಾಮಾಯ ಆಯುಧಗಳು, ಗಾಂಡೀವ ಇತ್ಯಾದಿ ಧನುಸ್ಸಾದಿಗಳನ್ನು ಶಮಿಯ ಪೊಟರೆಯಲ್ಲಿಟ್ಟು ದುರ್ಗಾದೇವಿಯ ಪೂಜೆಯನ್ನು ಮಾಡಿ ಶಮೀವೃಕ್ಷವನ್ನು ಪ್ರಾರ್ಥಿಸಿ, ತದನಂತರವಾಗಿ ಆ ಎಲ್ಲ ಅಜ್ಞಾತವಾಸ ಆದ ನಂತರ ಆ ಆಯುಧಗಳನ್ನು ತೆಗೊಂಡು ಪುನಃ ಅವರು ಯುದ್ಧಕ್ಕೆ ಸನ್ನದ್ಧರಾಗಿ ವಿಜಯ ಪ್ರಾಪ್ತಿ ಮಾಡಿಕೊಳ್ತಾರೆ. ಈ ವಿಜಯದಶಮಿ ದಿನ ಆ ಶಮೀವೃಕ್ಷದ್ದು ಕೂಡ ಒಂದು ಮಹತ್ವ ಹೇಳ್ತಾರೆ. ಶಮಿ ಶಮಯಮೇ ಪಾಪಂ ಶಮಿ ಲೋಹಿತಕಂಟಕ ಧಾರಣ್ಯರ್ಜುನ ಬಾಣಾನಾಂ ರಾಮಸ್ಯ ಪ್ರಿಯವಾದಿನಿ ಅಂತ ಹೇಳ್ತಾರೆ. ಅಂದರೆ ಅರ್ಜುನನ ಬಾಣಾದಿಗಳನ್ನು, ಮಹಾಶಕ್ತಿಯಾದ ಆಯುಧಗಳನ್ನೇ ತನ್ನಲ್ಲಿ ಇಟ್ಟುಕೊಂಡು ಪುನಃ ಅವರಿಂದ ತೆಗೆದುಕೊಂಡ ಮೇಲೆ ಅವರಿಗೊಂದು ವಿಜಯವನ್ನು ಪ್ರಾಪ್ತಿ ಮಾಡಿಕೊಟ್ಟಂತಹ ಒಂದು ವೃಕ್ಷ. ಅದಲ್ಲದೆ ಶಮಿ ವೃಕ್ಷಕ್ಕೆ ಇನ್ನೊಂದು ಮಹತ್ವ ಇದೆ. ಅಗ್ನಿ, ನಾವು ಹೇಳಿದ ಹಾಗೆ ಅಗ್ನಿ ಅಂತ ಹೇಳಿದರೆ ಒಂದು ಆಹುತಿ ಕೊಡುವಂತಹ ಮಾಧ್ಯಮ. ಸಹಜವಾಗಿ ಒಂದು ಮಾಧ್ಯಮದ ಮುಖಾಂತರವಾಗಿ ನಾವು ದೇವರನ್ನು ಸಂತೃಪ್ತಿಗೊಳಿಸ್ತೇವೆ. ಅದರಲ್ಲಿ ಅಗ್ನಿ ಮಾಧ್ಯಮ ನಾವು ಕೊಟ್ಟಂತಹ ಹವಿಸ್ಸನ್ನು ಸ್ವೀಕಾರ ಮಾಡಿ, ಯಾವ ದೇವರ ಉದ್ದೇಶವಾಗಿ ಕೊಟ್ಟದ್ದು ಆ ಆಹುತಿಯನ್ನು ಆ ದೇವರಿಗೆ ತಲುಪಿಸಿ ಅವರ ಮುಖಾಂತರ ಪ್ರಸಾದವನ್ನು ನಮಗೆ ಕೊಡುವಂತಹ ಕಾರ್ಯ ಅಗ್ನಿ ಮಾಧ್ಯಮ. ಒಂದು ಸಮಯದಲ್ಲಿ ಆ ಅಗ್ನಿಗೆ ಮಹಾ ಹವನಾದಿಗಳು, ಮಹಾಯಾಗಾದಿಗಳು ಆಗುವಂಥ ಸಂದರ್ಭದಲ್ಲಿ ಆ ಆಹುತಿಗಳನ್ನು ಸ್ವೀಕಾರ ಮಾಡಿ ಅಜೀರ್ಣ ಆಗ್ತದೆ ಅಂತ ಹೇಳಿ, ಅಂತಹ ಸಮಯದಲ್ಲಿ, ಅಂತಹ ಅಜೀರ್ಣವಾದಂತಹ ಅವಸ್ಥೆಯಲ್ಲಿ ಅಗ್ನಿಯು ಪುನಃ ಶಮೀವೃಕ್ಷದ ಕೆಳಗೆ ಆಸರೆಯನ್ನು ಹೊಂತಾರೆ. ಅದಕ್ಕೋಸ್ಕರ ಶಮೀವೃಕ್ಷಕ್ಕೆ ಅಗ್ನಿಗರ್ಭ ಅಂತಲೂ ಹೇಳ್ತಾರೆ. ಅದರಿಂದಾಗಿ ಅಗ್ನಿಯ ಏನು ಶಕ್ತಿ ಇದೆ, ಶಮಿ ಪೂಜೆ ಮಾಡಿದಲ್ಲಿ ಅಗ್ನಿಯ ಶಕ್ತಿ, ಓಜಸ್ಸು, ಬಲ ಎಲ್ಲವನ್ನೂ ನಾವು ಪಡೆಯಬಹುದು. ಹಾಗೆ ಶಮೀವೃಕ್ಷವನ್ನು ಪೂಜೆ ಮಾಡಿ ಪಾಂಡವರು ಯುದ್ಧರಿಗೆ ಗೆಲ್ತಾರೆ. ಹಾಗೆ ಶಮೀವೃಕ್ಷವನ್ನು ಪೂಜೆ ಮಾಡಿದ ದಿನ, ಅದಲ್ಲದೆ ರಾಮಾಯಣ ಕಾಲದಲ್ಲಿ ಎಲ್ರಿಗೂ ತಿಳಿದಿದ್ದ ಹಾಗೆ ರಾವಣನ ಸಂಹಾರ ಆದ ದಿನ. ಆದರೆ ಸಂಹಾರ ಆಗುವ ಮೊದಲು ರಾಮದೇವರು ಆ ಸಂಹಾರ ಮಾಡಲಿಕ್ಕೆ ಯಾರನ್ನು ಸಂಹಾರ ಮಾಡೋದು? ರಾವಣ ಅಂತ ಹೇಳಿದರೆ ಮಹಾಬ್ರಾಹ್ಮಣ, ಚತುರ್ವೇದ ಎಲ್ಲವನ್ನು ತಿಳಿದಂತಹ ಮಹಾಜ್ಞಾನಿ, ತ್ರಿಕಾಲಜ್ಞಾನಿ, ನವಗ್ರಹಗಳನ್ನು ಮೆಟ್ಟಲಾಗಿ ಮಾಡಿಸಿಕೊಂಡಂತಹ ಮಹಾಬಲಶಾಲಿ, ಜ್ಞಾನವಂತ, ಪರಾಕ್ರಮವಂತ, ಇಷ್ಟೆಲ್ಲ ಇದ್ದು ಮಹಾಶಿವಭಕ್ತ, ಇದೆಲ್ಲ ಇದ್ದು ಇಂಥವನನ್ನು ಸಾಮಾನ್ಯವಾಗಿ ಒಂದು ರಾಜನಾಗಿ ಸೋಲಿಸುವುದು ತುಂಬ ಕಷ್ಟ. ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ರಾಮದೇವರಿಗೆ ಹೇಳ್ತಾರೆ, ಚಂಡಿಯ ಆರಾಧನೆಯನ್ನು ಮಾಡಬೇಕು, ಹಾಗೂ ಅಪರೂಪವಾದ ನೀಲಕಮಲವನ್ನು 108 ಚಂಡಿಗೆ ಅರ್ಪಿಸಬೇಕು, ಅದರಿಂದಾಗಿ ವಿಜಯ ಸಿಗ್ತದೆ ಅಂತ ಹೇಳುವಾಗ ರಾಮದೇವರು ಚಂಡಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ಇದನ್ನು ಅರಿತಂತಹ ರಾವಣ ತನ್ನ ಭ್ರಮೆಯಿಂದಾಗಿ ಆ ಒಂದು ಹೂವನ್ನು ಅಲ್ಲಿಂದ ಮಾಯ ಮಾಡ್ತಾನೆ. ಒಂದು ಹೂ ಇಲ್ಲದಿದ್ದರೆ ಆ ಪೂಜೆ ಪರಿಪೂರ್ಣ ಆಗುವುದಿಲ್ಲ. ಅಂಥ ಸಮಯದಲ್ಲಿ ರಾಮದೇವರು ತನ್ನ ಕಣ್ಣನ್ನೇ ಆ ಹೂವಿನ ಪರವಾಗಿ ಅರ್ಪಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ.
ಅದು ಉತ್ಸುಕರಾದ ಕೂಡಲೇ ದೇವಿ ಪ್ರತ್ಯಕ್ಷಳಾಗಿ ಪೂಜೆಯಿಂದ ನಾನು ಪ್ರಸನ್ನಗೊಂಡಿದ್ದೇನೆ, ನಿನಗೆ ವಿಜಯವನ್ನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ದೇವಿ ವರವನ್ನು ಕೊಡ್ತಾಳೆ. ಹಾಗೆ ಆ ನವರಾತ್ರಿಯ ದಿನವನ್ನು ದೇವಿ ಆರಾಧನೆ ಮಾಡಂಥ, ರಾಮದೇವರು ಆರಾಧನೆ ಮಾಡಂಥ ದಿನ, ಹಾಗೂ ದಶಮಿಯ ದಿನ ರಾವಣನನ್ನು ವಧೆ ಮಾಡಿದಂಥ ದಿನ ಅಂತ ಹೇಳ್ತಾರೆ. ಅದಲ್ಲದೆ ದಂತಕಥೆಯಲ್ಲೆಲ್ಲ ಹೇಳ್ತಾರೆ ಏನಂತ ಹೇಳಿದರೆ, ರಾವಣನು ಕೂಡ ಈ ವಿಷಯವನ್ನು ತಿಳಿದು ಚಂಡೀ ಪಾರಾಯಣ, ಸಹಸ್ರ ಚಂಡೀ ಪಾರಾಯಣವನ್ನು ಪ್ರಾರಂಭ ಮಾಡ್ತಾನೆ ಅಂಥೇಳಿ. ಆದರೆ ಸಹಜವಾಗಿ ಒಂದು ವಾಕ್ ಅಂತ ಹೇಳ್ತಾರೆ, ಮಾತು, ಆಡಿದಂತಹ ಮಾತಿನಲ್ಲಿ ಸ್ವಲ್ಪ ಅಕ್ಷರವು ಆಚೀಚೆ ಆದರೆ ಅದರ ಅರ್ಥವೇ ಬೇರೆ ಆಗ್ತದೆ. ಹಾಗೆ ಶಬ್ದಾತ್ಮಿಕ ಅಂತ ದುರ್ಗೆಗೆ ಹೇಳ್ತಾರೆ. ಶಬ್ದಾತ್ಮಿಕ ಅಂದರೆ ಒಂದು ಶಬ್ದದಲ್ಲಿಯೇ ಅವಳ ಆತ್ಮ ಇದೆ. ಒಂದು ಶಬ್ದವೇ ಸರಿಯಾಗಿ ಉಚ್ಚಾರ ಮಾಡಿದರೆ ಅದರ ಫಲವನ್ನು ಆ ತಾಯಿ ಸಂಪೂರ್ಣವಾಗಿ ಕೊಡ್ತಾಳೆ. ಹಾಗೆ ಚಂಡೀಜಾಪ ಪಾರಾಯಣ ಮಾಡುವಾಗ ಅದರಲ್ಲಿ ಹಾರಿಣಿ ಅಂತ ಒಂದು, ಹರಿಣಿ ಅಂತ ಶಬ್ದ ಇದೆ. ಹರಿಣಿ ಅಂದರೆ ದೋಷವನ್ನು ತೆಗೆಯುವವಳು ಅಂತ. ಆದರೆ ಆ ಶಬ್ದದ ಬದಲಾಗಿ ಕರಿಣಿ ಅಂತ ಶಬ್ದವನ್ನು ಉಚ್ಚಾರ ಮಾಡಿದಲ್ಲಿ ಅದರಿಂದಾಗಿ ಅವನಿಗೆ ಒಂದು ಮೃತ್ಯು ಪ್ರಾಪ್ತಿಯಾಯಿತು ಅಂತ ದಂತಕಥೆಗಳಲ್ಲಿದೆ. ಹಾಗೆ ಅನೇಕಾನೇಕ ವಿಷಯಗಳಲ್ಲಿ ಈ ವಿಷಯವನ್ನು ಚಿಂತನೆ ಮಾಡುವಾಗ ವಿಜಯದಶಮಿಯೇ ಪ್ರಧಾನ ದಿನ. ಯಾಕಂತ ಹೇಳಿದರೆ 9 ದಿನ ನಾವು ಅನೇಕಾನೇಕ ದೇವಿಯ ವಿರಾಟ್ ರೂಪಗಳನ್ನು ನಾವು ಆರಾಧನೆ ಮಾಡ್ತೇವೆ. ಅದರಲ್ಲಿ ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ, ನವದುರ್ಗಾ ಪ್ರಕೀರ್ತಿತಾ. ಹೀಗೆ 9 ದುರ್ಗೆಗಳ ಆರಾಧನೆ ಮಾಡಿದ್ದು ಫಲಿತವನ್ನು ಕೊಡುವುದು ದಶಮೇ ದಿನ, ವಿದ್ಯಾದಶಮಿ, ವಿಜಯದಶಮಿ ಇತ್ತಿ ಅನೇಕ ರೂಪಗಳಲ್ಲಿ ನಾವು ಆರಾಧನೆ ಮಾಡುವಂಥ ದಿನ. ಹಾಗೆ ಈ ವಿಷಯದಲ್ಲಿ ನಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಜ್ಞಾನಿ ಋಷಿಗಳ ಚಿಂತನೆ ಮಾಡಿ ಎಲ್ಲವನ್ನು ಸಾಧನೆ ಮಾಡುವಂತಹ ಒಂದು ಸ್ಥಾನ. ಆ ಜ್ಞಾನಿ ಋಷಿಗಳು ಸಾಧನೆ ಮಾಡುವಾಗ ಅದರಲ್ಲಿ ಪ್ರಧಾನವಾಗಿರುವುದು ಕುಂಡಲಿನಿ ಶಕ್ತಿ ಅಂತ ಹೇಳ್ತೇವೆ. ಆ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಸಹಸ್ರಾರ ಪರ್ಯಂತ ಎಲ್ಲ ಚಕ್ರಗಳನ್ನು ಭೇದನೆ ಮಾಡಿ ಅದನ್ನೆಲ್ಲ ಜ್ಞಾನಸ್ವರೂಪವಾಗಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾ ಋಷಿವರ್ಯರ ಪ್ರಧಾನ ಆಧಾರ. ಅಂದರೆ ಒಂದು ಮನೆಗೆ ಪಂಚಾಂಗ ಹೇಗಿದೆಯೋ ಹಾಗೆ ಎಲ್ಲದಕ್ಕೂ ಆಧಾರ ಆ ಮೂಲಾಧಾರಿ ಅಂತ ಹೇಳ್ತೇವೆ. ಮೂಲಾಧಾರ ಸ್ವರೂಪಳಾಗಿ ಆ ತಾಯಿ ಇದ್ದಾಳೆ. ಆ ತಾಯಿಯ ಅನುಗ್ರಹ ಪಡೆಯುವಂತಹ ದಿನವೇ ವಿಜಯದಶಮಿ. ಅಂತಹ ವಿಜಯದಶಮಿ ದಿನ ನಾವು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತೇವೆ ಆ ರೀತಿಯಲ್ಲಿ ಆ ತಾಯಿ ನಮಗೆ ಅನುಗ್ರಹ ಮಾಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗೂ ವಿಶೇಷವಾಗಿ ದುರ್ಗೆಯ ಒಂದು ಸ್ಮರಣೆ ಮಾಡಿದಲ್ಲಿ ದುರ್ಗಾಂ ಧ್ಯಾಯತಿ ದುರ್ಗತಿ ಪ್ರಶಮನೀಂ ಅಂತ ಹೇಳ್ತಾರೆ. ಸಹಜವಾಗಿ ನಾವು ಪ್ರತಿ ವರ್ಷ ವಿಜಯದಶಮಿ ದಿನ ರಾವಣನ ಸಂಹಾರ ಆದ ದಿನಕ್ಕೋಸ್ಕರ ರಾವಣನ ಒಂದು ಪ್ರತಿಕೃತಿ ಮಾಡಿ ಅದನ್ನು ದಹನ ಮಾಡ್ತೇವೆ. ದಹನ ಮಾಡಿದ ಕೂಡಲೇ ಅದು ಉರಿದು ಹೋಗ್ತದೆ. ಆದರೆ ಅದರ ಪ್ರತೀತಿ ಏನಂತ ಹೇಳಿದರೆ ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೇಲೆ ನಾವು ಹತೋಟಿಯನ್ನು ಇಟ್ಕೊಳ್ಬೇಕು. ಆ ರಾವಣ 10 ತಲೆ ಇದ್ದರೂ ಸಹ, ಅಷ್ಟು ಜ್ಞಾನಿ ಪರಾಕ್ರಮಿ ಇದ್ದರೂ ಸಹ ಅವನ ಒಂದೇ ಒಂದು ಕೆಟ್ಟ ದೃಷ್ಟಿಯಿಂದಾಗಿ ಪರಸ್ತ್ರೀ ವ್ಯಾಮೋಹದಿಂದಾಗಿ ಅವನ ಸರ್ವನಾಶ ಆಯಿತು. ಹಾಗಾಗಿ ನಮ್ಮ ಮನಸ್ಸಿನ ಮೇಲೆ ನಮ್ಮ ಇಂದ್ರಿಯಗಳ ಮೇಲೆ ನಾವು ನಿಗ್ರಹವನ್ನು ಇಟ್ಕೊಳ್ಬೇಕು ಎಂದು ತೋರಿಸಿಕೊಡುವಂತಹ ಒಂದು ಪ್ರತಿಕ್ರಿಯೆಯನ್ನು ಮಾಡ್ತಾರೆ. ಆದರೆ ಈಗಿನ ಕಾಲಕ್ಕೆ ಒಂದು ಸಲ ರಾವಣನ ಪ್ರತಿ ವರ್ಷಕ್ಕೆ ಒಂದು ಸಲ ದಹನ ಮಾಡಿದರೆ ಆಯಿತಾ? ಅದಾಗುವುದಿಲ್ಲ. ಆದರೆ ವಿಜಯದಶಮಿ ದಿನವೇ ಅದನ್ನು ಮಾಡಿದಲ್ಲಿ ಪುನಃ ಪ್ರತಿ ವರ್ಷ ಅದನ್ನು ಮಾಡಿದಾಗ ನಾವು ನೆನಪು ಮಾಡಿಕೊಳ್ಳೋದು ನಮ್ಮ ಎಲ್ಲ ಅಜ್ಞಾನ ಕತ್ತಲೆಗಳನ್ನು ನಾವು ನಿವಾರಣೆ ಮಾಡಿ ಜ್ಞಾನ ಪ್ರಕಾಶವನ್ನು ಸ್ವೀಕಾರ ಮಾಡಿ ನಮ್ಮ ಕರ್ಮಗಳ ಮೇಲೆ ನಾವು ಹತೋಟಿಯನ್ನು ಇಟ್ಟು ಶುಭತ್ವದ ದಾರಿಗೆ ಹೋಗುವಂತಹ ಸಮಯವನ್ನು ನಾವು ಮಾಡಿಕೊಳ್ಬೋದು. ನಮ್ಮ ಕರ್ಮದಿಂದಾಗಿ ನಾವು ಗಳಿಸ್ಕೊಳ್ಬೋದು ಅಂತ ಆ ತಾಯಿ ತೋರಿಸಿಕೊಟ್ಟಿದ್ದಾಳೆ. ಆದರೆ ಈ ದಶಮಿ ದಿನ ನಾವು ರಾವಣನ ಪ್ರತಿಗೆ ದಹನ ಆದಮೇಲೆ ಪುನಃ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಇದು ಯಾಕೆ ಅಂತ ನಮಗೆ ಮನಸ್ಸಲ್ಲಿ ಬರ್ತದೆ. ಅದು ಯಾಕೆ ಅಂತ ಹೇಳಿದರೆ, ಮನುಷ್ಯನಿಗೆ ಏಕಂತ ಹೇಳಿದರೆ ಕಲಿಯುಗದಲ್ಲಿ ಸ್ಮಶಾನ ವೈರಾಗ್ಯ ಅಂತೇಳಿ ಈ ಶಬ್ದ ಇಲ್ಲಿಗೆ ಸೂಕ್ತ ಆಗ್ತದೆ. ಸ್ಮಶಾನ ವೈರಾಗ್ಯ ಅಂತ ಹೇಳಿದರೆ ನಮಗೆ ಆ ಸಮಯದಲ್ಲಿ ಮಾತ್ರ ಆ ರಾವಣನ ಪ್ರತಿಕ್ರಿಯೆ ದಹನ ಆಗುವ ತನಕ ಮಾತ್ರ ನಮಗೆ ಮನಸ್ಸಿನಲ್ಲಿ ಈ ಭಾವನೆಯಿಂದ ದುಷ್ಟರನ್ನು ನಾಶ ಮಾಡಬೇಕು, ಶಿಷ್ಟಶಕ್ತಿಯನ್ನು ಉಳಿಸ್ಕೊಳ್ಬೇಕಂತ ಭಾವನೆ ಬರ್ತದೆ. ಅದಾಗಿ ಸ್ವಲ್ಪ ಹೊತ್ತಲ್ಲಿ ಅದನ್ನೆಲ್ಲ ಮರೆತು ಹೋಗಿ ಪುನಃ ನಾವು ಜೀವನಕ್ಕೆ ಬರ್ತೇವೆ. ಹಾಗೆ ವಿಜಯದಶಮಿ ಬಗ್ಗೆ ಈ ವಿಷಯದಲ್ಲಿ ಯತ್ಕಿಂಚಿತ್ ಮಾಹಿತಿಯನ್ನು ತಮ್ಮೊಂದಿಗೆ
ಹಂಚಿಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಂತಹ ದಾಯಿಜಿ ವರ್ಲ್ಡ್ ಮಾಹಿತಿ, ದಾಯಿಜಿ ವರ್ಲ್ಡ್ ವಾಹಿನಿ ಎಂಬ ಮಂಚಕ್ಕೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಂತ ಎಲ್ಲರಿಗೂ ಶುಭವಾಗಲಿ ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡಿದೆ. ಶ್ರೀ ದುರ್ಗಾದೇವಿಯೇ ನಮಃ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ಕೆಲವು ಐಟಮ್ ಪೂರ ತಿಕ್ಕದನ್ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕುನ್ ಮಗ. ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಅಂಡ್ ಕುಂದಾಪುರ. Nuva by Mine from Malabar Gold and Diamonds. Shine out loud.